Praise the Lord. Greetings to you all in the name of our Lord and Savior Jesus Christ. Today's Bible verse, Paul's letter to the Colossians, chapter 2, verse 15. On that cross, Christ freed himself from the power of the spiritual rulers and authorities. He made a public spectacle of them by leading them as captives in his victory procession. ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ನಮ್ಮ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಪ್ರಾಣವನ್ನು ಅರ್ಪಿಸಿ ಈ ಲೋಕದ ಅಂಧಕಾರದ ದೊರೆತನಗಳನ್ನ ಇಲ್ಲದಂತೆ ಮಾಡಿದ್ದಾರೆ. ಈ ಲೋಕದ ಅಂಧಕಾರ ಶಕ್ತಿಗಳನ್ನ ಜಯಿಸಿದ್ದಾರೆ. ಯೇಸು ಕ್ರಿಸ್ತನ ಗಾಯಗಳನ್ನ ನಾವು ಧ್ಯಾನಿಸುತ್ತಾ ಬರ್ತಾ ಇದ್ದೇವೆ. ಇಂದು ನಮ್ಮ ಯೇಸು ಸ್ವಾಮಿಯ ಪಾದಗಳು ಏತಕ್ಕಾಗಿ ಮೊಳೆಗಳಿಂದ ಜಡಿಯಲ್ಪಟ್ಟಿವೆ ಎನ್ನುವುದನ್ನ ನಾವು ಧ್ಯಾನ ಮಾಡೋಣ. ಯೇಸು ಕ್ರಿಸ್ತನ ಪವಿತ್ರ ಪಾದಗಳು ಶಿಲುಬೆ ಮೇಲೆ ಉದ್ದವಾದ ಮೊಳೆಗಳಿಂದ ಜಡಿಯಲ್ಪಟ್ಟಿವೆ ಪ್ರಿಯರೇ. ಅದರಿಂದ ದೊಡ್ಡ ರಂಧ್ರವಾಗಿ ಅಲ್ಲಿ ರಕ್ತ ಚಿಮ್ಮಿ ಬರುತ್ತಾ ಇದೆ. ಆದಿಕಾಂಡ 3ನೇ ಅಧ್ಯಾಯ 14 ಮತ್ತು 15ರಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ದೇವರು ಸರ್ಪಕ್ಕೆ ಹೇಳ್ತಾ ಇದ್ದಾರೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿ ನೀನು ಶಾಪಗ್ರಸ್ತವಾದಿ ಎಂಬುದಾಗಿ, ಇನ್ನು ಮೇಲೆ ನಿನ್ನ ಜೀವಮಾನದಲ್ಲೆಲ್ಲ ನೀನು ಮಣ್ಣೇ ತಿನ್ನುವಿ ಎಂಬುದಾಗಿ ಹೇಳ್ತಾರೆ. ಈಕೆ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ಮತ್ತು ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂಬುದಾಗಿ ದೇವರು ಅಂದು ಆ ಸರ್ಪಕ್ಕೆ ಹೇಳಿದ್ದರು ಪ್ರಿಯರೇ. ಆದ್ದರಿಂದಲೇ ಆ ಸರ್ಪದ ಶಕ್ತಿಯನ್ನ ತುಳಿದು ಹಾಕಲಿಕ್ಕೆ ನಮ್ಮ ಯೇಸು ಸ್ವಾಮಿ ತನ್ನ ಕಾಲುಗಳನ್ನ ಶಿಲುಬೆ ಮೇಲೆ ಮೊಳೆಗಳಿಂದ ಜಡಿಯಲಿಕ್ಕೆ ಒಪ್ಪಿಸಿಕೊಟ್ಟಿದ್ದಾರೆ. ಅಂದು ಆ ಸರ್ಪಕ್ಕೆ ಶಾಪ ಬಂತು, ಏನೆಂದರೆ ಅದು ಮಣ್ಣು ತಿನ್ನಬೇಕು. ಹಾಗೆಯೇ ಮಾನವ ಸಂತತಿಗೂ ಮತ್ತು ಆ ಸರ್ಪಕ್ಕೂ ನಡುವೆ ಶಾಪ ಬಂದಿತ್ತು. ಇದು ಆಳವಾದ ಸತ್ಯ ಪ್ರಿಯರೇ. ಈ ಸ್ತ್ರೀಯ ಸಂತಾನವಾಗಿರ್ತಕ್ಕಂಥ ನಮ್ಮ ಕ್ರಿಸ್ತ ಯೇಸು ಆ ಸರ್ಪದ ತಲೆಯನ್ನ ಶಿಲುಬೆ ಮೇಲೆ ಜಜ್ಜಿದ್ದಾರೆ. ಆತನ ಕಾಲಿನಲ್ಲೇ ಉದ್ದವಾದ ಮೊಳೆಗಳನ್ನ ಜಡಿದಿದ್ದಾರೆ. ಈಗಾಗಲೇ ನಾವು ವಾಕ್ಯದಲ್ಲಿ ನೋಡಿದ ಪ್ರಕಾರ ಕೊಲೊಸ್ಸೆ 2:15ರಲ್ಲಿ ಹೇಳುವಂತೆ ದೊರೆತನಗಳನ್ನ ಅಧಿಕಾರಿಗಳನ್ನ ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ನಮ್ಮ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಅವುಗಳನ್ನ ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದ್ದಾರೆ. ಶಿಲುಬೆಯಲ್ಲಿ ಯೇಸು ಸ್ವಾಮಿಯ ಪಾದಗಳು ಜಜ್ಜಲ್ಪಟ್ಟಿವೆ. ಸರ್ಪದ ತಲೆಯನ್ನ ಜಜ್ಜತಕ್ಕಂಥ ಈ ಸ್ತ್ರೀಯ ಸಂತಾನವಾಗಿರ್ತಕ್ಕಂಥ ನಮ್ಮ ಯೇಸು ಸ್ವಾಮಿ ಸೈತಾನ್ನ ಅಂಧಕಾರ ಶಕ್ತಿಗಳನ್ನೆಲ್ಲ ಲಯ ಮಾಡಿದ್ದಾರೆ. ನಮ್ಮ ಯೇಸು ಸ್ವಾಮಿಯ ಪಾದಗಳು ಮೊಳೆಯಿಂದ ಜಡಿಸಲ್ಪಡುವುದಕ್ಕೆ ಮುಖ್ಯವಾದ ಕಾರಣವೆಂದರೆ ನಾವು ನಮ್ಮ ಕಾಲಿನಿಂದ ಕೆಟ್ಟ ಮಾರ್ಗಗಳಿಗೆ ಹೋಗುತ್ತೇವೆ. ಅದನ್ನ ಸರಿಪಡಿಸಲಿಕ್ಕೆ, ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ನಮ್ಮ ಯೇಸು ಸ್ವಾಮಿ ತನ್ನ ಪಾದಗಳನ್ನ ಶಿಲುಬೆ ಮೇಲೆ ಮೊಳೆಗಳಿಂದ ಜಡಿಸುವುದಕ್ಕೆ ಒಪ್ಪಿಸಿಕೊಟ್ಟಿದ್ದಾರೆ. ಎರಡನೆಯದಾಗಿ, ತಂದೆಯಾದ ದೇವರ ಅನ್ಯೋನ್ಯತೆಯನ್ನ ಮಾನವ ಸಂತತಿಯು ಕಳೆದುಕೊಂಡಿತ್ತು. ಆ ಅನ್ಯೋನ್ಯತೆಯನ್ನ ತಿರುಗಿ ಸ್ಥಾಪಿಸುವುದಕ್ಕಾಗಿ ನಮ್ಮ ಯೇಸು ಸ್ವಾಮಿ ಶಿಲುಬೆ ಮೇಲೆ ತನ್ನ ಪಾದಗಳನ್ನ ಮೊಳೆಯಿಂದ ಜಡಿಸಲ್ಪಡುವುದಕ್ಕೆ ಒಪ್ಪಿಸಿಕೊಟ್ಟಿದ್ದಾರೆ. ಇದನ್ನ ನಾವು ಗ್ರಹಿಸಿಕೊಳ್ಳೋಣ ಪ್ರಿಯರೇ. ಇಂದು ನಮ್ಮ ಯೇಸು ಸ್ವಾಮಿ ಕಾಲುಗಳು ಮೊಳೆಗಳಿಂದ ಜಡಿಯಲ್ಪಟ್ಟಿವೆ ಅಂದರೆ ಅದು ನನಗಾಗಿ ನಿನಗಾಗಿ. ಆದುದರಿಂದ ಇನ್ನು ಮುಂದೆ ನಾವು ಕೆಟ್ಟ ಮಾರ್ಗದಲ್ಲಿ ನಡೆಯದೆ ಸನ್ಮಾರ್ಗದಲ್ಲಿಯೇ ನಡೆಯೋಣ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಒಳ್ಳೆಯವರ ಮಾರ್ಗದಲ್ಲಿ ನಾವು ನಡೆಯುವಂಥವರಾಗಿರೋಣ. ಇನ್ನು ಮುಂದೆ ಕ್ರಿಸ್ತನ ಕಡೆಗೆ ತಿರುಗೋಣ. ನಮ್ಮ ಯೇಸು ಸ್ವಾಮಿ ನಮ್ಮ ಮೇಲೆ ಇರುವಂತ ಎಲ್ಲ ಪಾಪವನ್ನ ಶಾಪವನ್ನ ಅಳಿಸಿ ಬಿಟ್ಟಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀವು ನಮಗಾಗಿ ಶಿಲುಬೆ ಮೇಲೆ ಜಡಿಯಲ್ಪಟ್ಟಿದ್ದೀರಪ್ಪ. ನಿಮ್ಮ ಪವಿತ್ರ ಪಾದಗಳನ್ನ ಮೊಳೆಗಳಿಂದ ಜಡಿಯುವುದಕ್ಕೆ ಒಪ್ಪಿಸಿಕೊಟ್ಟಿದ್ದೀರಿ ದೇವ. ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನ ನಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿ ಇಷ್ಟು ಘೋರವಾದ ಮರಣವನ್ನ ನೀವು ಅನುಭವಿಸಿದ್ದೀರಿ ದೇವ. ನಿಮಗೆ ಸ್ತೋತ್ರ ತಂದೆ. ಇನ್ನು ಮುಂದೆ ಸ್ವಾಮಿ ನಾವು ಸನ್ಮಾರ್ಗದಲ್ಲಿ ನಡೆಯಲಿಕ್ಕೆ ಸಹಾಯ ಮಾಡಪ್ಪ. ನಿನ್ನ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಕರ್ತನೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.